ಖುಷಿ ಇದೆ. ಹೊಸಬರ ಇಷ್ಟೊಂದು ಉತ್ಸಾಹ ನೋಡೋದು ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಹೊಸ ಪ್ರಯತ್ನಗಳು ತುಂಬ ಮುಖ್ಯ ನಮಗೆ. ಅದು ಈಗಿನ ಪರಿಸ್ಥಿತಿ, ಈಗ ಎಲ್ಲೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನ ನೋಡುವ ಮಾಡೋದಕ್ಕೆ ಈಗ ಅದ್ದೂರಿಯ ಅಬ್ಬರದ ಸಿನಿಮಾಗಳು ತುಂಬ ಮುಖ್ಯ ಆಗ್ತದೆ. ಸೊ ತುಂಬ ಖುಷಿ ಅನಿಸ್ತು. ಈ ತಂಡ ಅವರ ಶ್ರಮ ಕಾಣಿಸ್ತಾ ಇದೆ ಸಿನಿಮಾಗಳು. ನನಗೆ ತುಂಬ ಖುಷಿ ಅನಿಸಿದ್ದು ಕೊಡಗಿನ ಭಾಷೆಗೆ. ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಯಿಂದ ಉಪಭಾಷೆಗಳನ್ನ ಬಿಟ್ಟೇ ಬಿಟ್ಟಿವಿ. ಬೇಕಾದಷ್ಟು ಭಾಷೆ ನಮ್ಮಲ್ಲಿ ಕನ್ನಡ ನಾಡಿನೊಳಗೇ ತುಳು ಇದೆ, ಕೊಂಕಣಿ ಇದೆ, ಕೊಡಗು ಭಾಷೆ ಇದೆ, ಹೀಗೆ ನ್ಯಾರಿ ಇದೆ, ಬೇಕಾದಷ್ಟು ಭಾಷೆಗಳಿದೆ. ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ. ಸೊ ನಮ್ಮದೊಂದು ಸರ್ವಜನಾಂಗದ ಶಾಂತಿ ತೋಟ, ಸರ್ವ ಭಾಷೆಗಳ ಶಾಂತಿ ತೋಟ ಅಂತ ಕೂಡ ತೋರಿಸ್ಕೊಂಡು ಆಗುತ್ತೆ. ಕೊಟ್ಟರೆ ಶಾಂತಿ ಗೊತ್ತಿಲ್ಲ, ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು, ಬಟ್ ಒಟ್ಟಿಗೆ ಅಂತೂ ಇದೆ ಅಂತ ತೋರಿಸುತ್ತೆ. ಎಲ್ಲರೂ ಒಳ್ಳೆಯದಾಗಿ ಹೊಸ ತಂಡ ಹೀಗೆ ಹುಮ್ಮಸ್ಸಿಂದ ಬಂತು. ಮುಂದಕ್ಕೆ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಹೋಗಿ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಭಾಷೆಯ ಉಳಿಯೋದಕ್ಕೆ ಸಿನಿಮಾದ ಉಳಿಯೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಸಿನಿಮಾ ಉಳಿಸ್ಕೊಂಡ್ರೆ ಭಾಷೆ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಧನ್ಯವಾದ. ಒಂದು ಸಿನಿಮಾನ ನೀವೆಲ್ಲರೂ ಹೊಸಬರಾಗಿ ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ. ಇನ್ನು ಹೆಚ್ಚಾಗಬೇಕು. ಧನ್ಯವಾದ. ಥ್ಯಾಂಕ್ ಯು. ಬೇರೆ ಎಲ್ಲರೂ ಹೊಸದು ಅಂತ ಕಾಣುತ್ತೆ ಅಲ್ವಾ? ಮೇಲಾಗಿ ನಾನಿತ್ತಾರೆ ಕೇಳ್ಪಟ್ಟೆ, ನಿರ್ಮಾಪಕರು ನಿರ್ದೇಶಕರು ಕೂಡ ಈಗ ಕಲಾವಿದರಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ಕಲೆ ಎಲ್ಲರನ್ನೂ ಕರೆಯೋದಿಲ್ಲ, ಕೆಲವನ್ನ ಕೈ ಬೀಸಿ ಕರೆಯುತ್ತೆ. ಅದನ್ನೇ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳಿ ಪಕ್ಕದ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಎಲ್ಲಿದ್ವಿ, ಹೇಗೆ ಬಂದ್ವಿ, ಏನು ಅಂತ ಹೇಳ್ತಾ ಇದ್ರು. ಬಹಳ ಖುಷಿ ಆಗ್ತಾ ಇದೆ. ಆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ. ಅಲ್ಲಿ ಸಾಹಸ ದೃಶ್ಯಗಳಿರ್ಬೋದು, ಇನ್ನೊಂದಿರ್ಬೋದು, ಜೊತೆಗೆ ಕನ್ನಡ, ತೆಲುಗು, ಮಲಯಾಳ, ಹಿಂದಿ, ಕನ್ನಡ, ತೆಲುಗು, ಹಿಂದಿ 3 ಭಾಷೆ ಕೂಡ ಬರ್ತಾ ಇದೆ. ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು. ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಈ ಮೊದಲಾಗಲ್ಲ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾ ಇದ್ವಿ, ತಮಿಳು ತೆಲುಗು ಡಬ್ ಮಾಡ್ಕೊತಾ ಇದ್ವಿ. ಈಗ ಆಗಲ್ಲ, ಮತ್ತೆ ರೆಡಿ ಆಗಿಬಿಡ್ತಾರೆ, ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ. ಇದೆಲ್ಲ ಕೂಡ ಇದರಲ್ಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬಾ ಇರುತ್ತೆ. ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಂಡು ಮಾಡತಕ್ಕಂಥ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ಲರಿಗೂ ಯಶಸ್ಸಾಗಲಿ. ಈ ಸಿನಿಮಾ ಆಗಸ್ಟ್ 1ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಳ್ತಿದ್ದೀನಿ, ಆಗುತ್ತೆ ಅಂತ. ಜೊತೆಗೆ ನಮ್ಮ ಹಿರಿಯ ರವಿಚಂದ್ರ ಎಂತ ಮಹಾನ್ ಕಲಾವಿದರು, ಅವ್ರ ಮಗ ನಮ್ಮ ಮನಾಳಜ್ಜ ರವಿಚಂದ್ರ ಅವರು ಕೂಡ ಆಕ್ಟ್ ಮಾಡಿದ್ರೆ ಖುಷಿ ಆಗ್ತದೆ ಕೇಳಿ. ಎಲ್ಲರೂ ಕೂಡ ಕಲಾವಿದರು ಆಕ್ಟ್ ಮಾಡಿದ್ದೀರಾ. ನಾವು ಸಿನಿಮಾ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದಷ್ಟು ಬೇಗ ಒಳ್ಳೆದಾಗಲಿ. ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ನಿರ್ಮಾಪಕರು ಹಾಗೂ ಕಲಾವಿದರು ಕೂಡ ಆಗಿದ್ದಾರೆ ಅವರು. ಅದರಿಂದ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ, ಶುಭವನ್ನು ಕೋರ್ತಾ ಇದ್ದೀನಿ. ಈ ಸಿನಿಮಾ ತಂಡಕ್ಕೆ, ಈ ಚಿತ್ರ ತಂಡಕ್ಕೆ ಯಶಸ್ಸು ಸಿಗಲಿ, ಕೀರ್ತಿ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕೋಪ ಸ್ವಲ್ಪ ಇದೆ, ಖುಷಿ ನನಗೆ. ಆಲ್ ದ ಬೆಸ್ಟ್ ಸರ್. And to the entire team, it was just awesome, fantastic. ತುಂಬಾ ಚೆನ್ನಾಗಿತ್ತು. And music director also is just awesome sir. And I internet goosebumps. It's super and actors ಕೂಡ it was just ಯಾರು ಫಸ್ಟ್ ಟೈಮ್ ಮೂವಿ ತರದ್ದು ಖಂಡಿತ ಕಾಣಿಸ್ತಿಲ್ಲ. ಇಟ್ ವಾಸ್ ತುಂಬ ಮೆಚೂರ್ಡ್ ಆಗಿತ್ತು ಎಲ್ಲ ಪರ್ಫಾರ್ಮೆನ್ಸಸ್. ಆ್ಯಂಡ್ ಮೇಕಿಂಗ್ ಕೂಡ very good, and I will be the table in August 1st with everyone. All the very good. Thank you. That's so sweet. Thank ಮೊದಲನೇದಾಗಿ ಈ ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಯು. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರಿಂದ ಹೇಳ್ತಾರೆ ಅಂದ್ರೆ ಅದ ಪಾಸ್ ಆಗ್ಬಿಟ್ಟಿದ್ರು ಆಲ್ರೆಡಿ ಅಂತ. ಕಂಗ್ರಾಚುಲೇಷನ್ಸ್ ಅಂತ.
ನಮ್ಮ ಮನೆಗೆ ಬಂದು ಜೊತೆ ನನಗೆ ತೋರಿಸಿದ್ರು, ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ. ನಾನು ಫಸ್ಟ್ ಟಿವಿ ಕುತ್ಕೊಂಡು ನೋಡ್ತಾ ಮಾತಾಡಿದೆ. ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಮತ್ತೆ ನಮ್ಮವರೇ ಸೂರ್ಯ ಅಂತಂದ್ರು. ಆಯ್ತಪ್ಪ, ಇದಕ್ಕೆ ಮ್ಯೂಸಿಕ್ ಯಾಕೆ ಕೊಟ್ಟಿರೋದು ಅಂತ ಕೇಳಿದೆ. ಬಹಳ ಚೆನ್ನಾಗಿದೆಯಲ್ಲ ಅಂತ ಇವ್ರದ್ದೇ ಪ್ರಶ್ನೆ. ನಾನೇ ಸಹ ಮಾಡಿರೋದು ಅಂತ ಅವ್ರ ಪ್ರಸಾದ್ ಅವರು. ಸರಿ, ಕತೆ ಯಾರು ಅಂದೆ. ಕತೆ ನಮ್ದೇ ಅಂದ್ರು. ಸರಿ, ಸ್ಕ್ರಿಪ್ಟ್ ಯಾರು ಬರ್ತಿರೋದ? ನಾವೇ ಬರ್ಕೊಂಡಿದ್ದೋ ಅಂದ್ರು. ಇನ್ನು ಆಕ್ಟ್ ಯಾರು ಮಾಡಿದ್ರು ಅಂತ ಕೇಳಿದ್ರೆ ನಾನು ಇದ್ದೀನಿ, ನನ್ನ ಮಗಳಿದ್ದಾಳೆ ಅಂತ ಅಂದ್ರು. ಏನು ಹೊರಗಡೆ ಯಾರಿಗೂ ಬಿಟ್ಕೊಟ್ಟಿಲ್ವಲ್ಲ, ಇನ್ನೋಸ್ ಮಾಡ್ತಾರಲ್ಲ ಬೇರೆ ಆ ಥರ 5 ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರ ಅಂತ ರೇಗಿಸ್ದೆ ನಾನು. ಸರಿ, ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತಂದ. ಪ್ರೊಡ್ಯೂಸರ್ ಇಟ್ಕೊಂಡು ನಾನು ಇದೀನಲ್ಲ, ನಾನೇ ಮಾಡ್ತಾ ಇದ್ದೀನಿ ಸರ್ ಅಂತಂದ್ರು. ಆಯ್ತು, ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ, ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದೆ. ನಮ್ದೇ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದ್ದೀನಿ ಅಂತಂದ್ರು. ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿವರೆಗೂ ತಾವೇ ತಗೊಂಡು ಒಂದು ಅಡಿಗೆ ಅಚ್ಚುಕಟ್ಟಾಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಬೇಕು, ಇಷ್ಟೇ ಖಾರ ಹಾಕ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸತನದೊಂದಿಗೆ ಆದರೆ ಹೊಸಬ್ರು ಕನಸ್ಕೊಳ್ತೀರ ಅನುಭವಿಗಳ ತರ ಇಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದ್ರೆ ಮಾಧ್ಯಮ ವರ್ಗದವರು, ಚಿತ್ರ ಮಾಧ್ಯಮ ವರ್ಗದವರು. ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತೆ ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳೀಬೇಕು. ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ. ಕನ್ನಡ ಭಾಷೆಗಳನ್ನ ಬೇರೆ ಕಡೆಯಿಂದ ಬಂದಿರೋರಿಗೆ ನೋಡ್ದ ಒಂದು ಕನ್ನಡ ಸಿನಿಮಾ ಅಂತ ನಾವು ತೋರಿಸ್ಲಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಆದ್ರೂ ಸಹಿತ ನಿಮ್ಮ ಎಲ್ಲ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸ್ ಅವರೆಲ್ಲೂ ತೋರಿಸಿಲ್ಲ ಇರ್ಲಿ. ನಾನು ಸುದ್ದಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ರೇಗಿಸ್ತಾ ಇದ್ದೆ ಅಂತ ಎಲ್ಲ ಒಳ್ಳೊಳ್ಳೆ ಕಲಾವಿದರು ನಮ್ಮ ಜೊತೆ ಇದ್ದಾರೆ, ನಮ್ಮ ಸುದ್ದಿ ಅವರೆಲ್ಲ. ಸೊ ಈ ಚಿತ್ರವನ್ನು ನೋಡಿದಾಗ ನಾನು ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್. ಅದರ ನಂತರ ಸೋಮವಾರಪೇಟೆ ಮತ್ತೆ ನಾಪೋಕ್ಲು. ದಟ್ ಇಸ್ ಮೈ ಫಸ್ಟ್ ಲವ್. ಫಸ್ಟ್ ಪೊಲೀಸ್ ಸ್ಟೇಷನ್ ಇಸ್ ಆಲ್ವೇಸ್ ಫಸ್ಟ್ ಲವ್. ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯ್ತು. ಆ ಒಂದು ಹಾಡನ್ನು ನೀವು ಕೊಡಗು ಭಾಷೆಗೆ ತಗೊಂಡು ಬಂದಿದ್ದೀರಾ, ಆ ಕಲ್ಚರ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡು ಬಂದಿದ್ದೀರಾ. ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸಂತ ಜವಾಬ್ದಾರಿನ ಎಲ್ಲರೂ ತಗೋತೀರಾ? ಒಳ್ಳೆದಾಗಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. Thank you.